ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 28, 2023ರ ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ ಯಾವ ರೀತಿಯಾಗಿದೆ ಅಂದರೆ, WHO ಹಾಗೂ ಇಂಡಿಯಾ ಇವತ್ತು ಗ್ರೋತ್ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಪರ್ಸ್ಪೆಕ್ಟಿವ್ ಅಥವಾ ಕ್ಯಾಲ್ಕುಲೇಷನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಪ್ಯಾರಾಮೀಟರ್ಸ್ಗಳನ್ನು ಫಾಲೋ ಮಾಡ್ತಾರೆ. WHO ಆಗಿರ್ಬೋದು ಅಥವಾ ಇಂಡಿಯಾ ಯಾವ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು, ಇವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ನಾವು ಕಾಣ್ತೀವಿ ಭಾರತದಲ್ಲಿ. ಸೊ ಈ ಒಂದು ಸರ್ವೇಸ್ಗಳು ನಮ್ಮ ದೇಶದ ಒಂದು ಗ್ರೋತ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. WHO ಸಹ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಗ್ರೋತ್ ರಿಲೇಟೆಡ್ ಇರುವಂಥ ಒಂದು ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸಸ್ಗಳನ್ನು ಅಥವಾ ರಿಪೋರ್ಟ್ಸನ್ನು ರೆಡಿ ಮಾಡುತ್ತೆ. ಸೊ ಈ ಸಂದರ್ಭದಲ್ಲಿ ಏನು ಡಿಫ್ರೆನ್ಸಸ್ ಇದೆ ಅನ್ನುವಂಥದ್ದನ್ನು ಎಡಿಟೋರಿಯಲ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೂ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಕ್ವೆಸ್ಟ್ ಫಾರ್ ಹ್ಯಾಪಿನೆಸ್, ಇವಾಗ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಮತ್ತು ಹ್ಯಾಪಿನೆಸ್ ರಿಲೇಟೆಡ್ ಇರುವಂತಹ ಕಂಟೆಕ್ಸ್ಟನ್ನು ಈ ಒಂದು ಎಡಿಟೋರಿಯಲ್ ಸೆಕ್ಷನಲ್ಲಿ ಕಾಣುವಂಥದ್ದು. GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಹಾಗೂ ಈ ಒಂದು ಗ್ರೋತ್ ರಿಲೇಟೆಡ್ ಇರುವಂಥ ಚಾರ್ಟ್ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸಲ್ಲಿನೂ ಸಹ ನಾವಿನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮೇನ್ಸಲ್ಲಿ ನಮಗೆ ಈ ಎರಡು ಆರ್ಟಿಕಲ್ ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನನ್ನು ಅಥವಾ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಹೆಲ್ತನ್ನು ನಾವು ಟಾಪ್ ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡಬೇಕು. 2024ರಲ್ಲಿ ನಮ್ಮ ಒಂದು ಪ್ರಯಾರಿಟಿ ಯಾವ ರೀತಿಯಾಗಿರಬೇಕು, ಸ್ಪೆಸಿಫಿಕಲಿ ಇದರಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಕನೆಕ್ಟ್ ಮಾಡ್ತಾ ಯಾವ ರೀತಿಯಾದಂತಹ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಅಂತ ಆಥರ್ ಅವರು ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಬನಾನಾ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಟಾರ್ಗೆಟ್ ಹಾಗೂ ನಾವು ಎಷ್ಟು ಪ್ರೊಡಕ್ಷನ್ಸನ್ನು ಮಾಡ್ತಾ ಇದ್ದೀವಿ, ಇವಾಗ ಶಿಪ್ಮೆಂಟ್ನ ಮುಖಾಂತರ ಅಥವಾ ಶಿಪ್ಗಳ ಮುಖಾಂತರ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಕನ್ಸರ್ನನ್ನು ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತಿನ ಡಿಸ್ಕಷನ್ಗಿಂತ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಏನಂತಂದರೆ, ಇವಾಗ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೋಸ್ಕರ ನಿಮಗೆ ಎವ್ರಿ ವೀಕ್ ಬೇಸಿಸ್ ಮೇಲೆ ಫುಲ್ ಲೆಂತ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಎವ್ರಿ ಸಂಡೇ ಇರುತ್ತೆ ನಿಮಗೆ. ಇವಾಗ ನೆಕ್ಸ್ಟ್ ಬರೋದು 31st ಸಂಡೇ 2 ಪೇಪರನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದು ಫುಲ್ ಲೆಂತ್ ಇರೋದ್ರಿಂದ ಮಾರ್ಕ್ ಥರ ಇರುತ್ತೆ ನಿಮಗೆ. ಇದರಲ್ಲಿ ನೀವು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಮೆಂಟರ್ಶಿಪ್ಪನ್ನು ಕೊಡಲಾಗುತ್ತೆ. ಇದು ಓಪನ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಟೆಸ್ಟನ್ನು ಅಟೆಂಡ್ ಆಗ್ಬೋದು. ಆನ್ಲೈನ್ ಇರುತ್ತೆ, ಆಫ್ಲೈನ್ ಮೋಡಲ್ಲೂ ಸಹ ಈ ಒಂದು ಟೆಸ್ಟನ್ನು ನೀವು ಅಟೆಂಡ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ CSAT ಕ್ಲಾಸಸ್ಗೆ ಸಂಬಂಧಿಸಿದಂಥ ಡೀಟೇಲನ್ನು ನೀವು ನೋಡೋದಾದರೆ, CSAT ರಿಲೇಟೆಡ್ ಇರತಕ್ಕಂಥ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಪೇಪರ್ 2ನಲ್ಲಿ CSAT ಕ್ವಾಲಿಫೈಯಿಂಗ್ ಇದ್ರೂ ಸಹ ಡಿಫಿಕಲ್ಟಿ ಲೆವೆಲ್ ತುಂಬ ಇರೋದ್ರಿಂದ ನೀವು ಅದ್ರ ಮೇಲೆ ಇವಾಗ ಫೋಕಸ್ ಮಾಡಲೇಬೇಕು. ಜನವರಿ ಮಂತಿಂದ ನೀವು CSAT ಮೇಲೆ ಫೋಕಸ್ ಮಾಡಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಇಲ್ಲಿರುವಂತಹ ನಂಬರ್ನ ಮುಖಾಂತರ ತಿಳಿದುಕೊಳ್ಬಹುದು. ಅಥವಾ ನೀವು ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋತೀನಿ ಅಂತಂದರೆ ಇಲ್ಲಿರುವಂಥ QR ಕೋಡ್ನ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಬಹುದು. ಸೊ ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಗ್ರೋತ್ ಚಾರ್ಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲಲ್ಲಿ ಕಂಪ್ಯಾರಿಸನನ್ನು ಮಾಡ್ತಾ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ. ಆರ್ಟಿಕಲ್ ಯಾವ ರೀತಿಯಾಗಿದೆ, ಗ್ರೋತ್ ಚಾರ್ಟ್ಗೆ ಸಂಬಂಧಪಟ್ಟಂತೆ WHO ಸ್ಟ್ಯಾಂಡರ್ಡ್ ಯಾವ ರೀತಿಯಾಗಿದೆ ಮತ್ತು ಇಂಡಿಯಾ ಯಾವ ರೀತಿಯಂಥ ಕ್ರಾಫ್ಟನ್ನು ಮಾಡಿದೆ, ಇಂಡಿಯಾ ರಿಲೇಟೆಡ್ ಇರುವಂಥ ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಇವಾಗ WHO ಕನ್ಸಿಡರೇಷನನ್ನು ಮಾಡಿರೋ ಪ್ರಕಾರ WHO ಅದರಲ್ಲೂ ಇವಾಗ ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ನಾವು ನೋಡ್ತೀವಿ. ಅದರಲ್ಲೂ ಅಂಡರ್ ನ್ಯೂಟ್ರಿಷನ್ ಅಂತ ಯಾವ ರೀತಿಯಾಗಿ ಕರಿತೇವೆ. ಓವರ್ ನ್ಯೂಟ್ರಿಷನ್ ಆಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ನ್ಯೂಟ್ರಿಷನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿರುವಂಥ ಇಶ್ಯೂಸ್ಗಳಾಗಿರ್ಬೋದು. ಜನರಲಿ ಇವಾಗ ಡಯಟರಿ ಪ್ಯಾಟರ್ನನ್ನು ಡಿಟರ್ಮೈನ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡೋದಾದರೆ, ಅಂಡರ್ ನ್ಯೂಟ್ರಿಷನ್ಸನ್ನು ಎಂಫಸಿಸ್ ಮಾಡಲಿಕ್ಕೆ ಇರ್ತಕ್ಕಂಥ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳಂತಂದರೆ ಇವಾಗ ಪಾವರ್ಟಿ ಕಂಡೀಷನ್ ಇರುತ್ತೆ ಅನ್ನುವಂಥದ್ದಾಗಲಿ, ಅಥವಾ ಅವರ ಒಂದು ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಕಂಡೀಷನ್ ಆಗಿರ್ಬೋದು, ಸ್ಯಾನಿಟೇಷನ್ ಆಗಿರ್ಬೋದು, ಡಯಟರಿ ಇಂಟೇಕ್ ಆಗಿರ್ಬೋದು, ಫುಡ್ ಇಂಟೇಕ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕಾಣುವಂಥದ್ದಾಗಲಿ. ಇದರೊಂದಿಗೆ ಪವರ್ಟಿಯ ಒಂದು ಆಧಾರದ ಮೇಲೆ ನಾವು ಇವತ್ತು ಡಿಸೈಡ್ ಮಾಡ್ಬೋದು ಆ ವ್ಯಕ್ತಿ ಅಥವಾ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ನ್ಯೂಟ್ರಿಷನನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಜನರಲಿ ಇವಾಗ ಏನಾಗುತ್ತೆ, ನಾವು ಡಿಟರ್ಮೈನ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ಗಳಂತಂದರೆ ಒಂದು ಸ್ಟಂಟಿಂಗ್ ಅಂತ ನೋಡ್ತೇವೆ ಹಾಗೂ ವೇಸ್ಟಿಂಗ್ ಅನ್ನುವಂಥದ್ದಾಗಿ ನೋಡ್ತೇವೆ. ಸ್ಟಂಟಿಂಗ್ ಅನ್ನುವಂಥದ್ದಾದರೆ ಸ್ಟಂಟಿಂಗ್ ನಡಿನಲ್ಲಿ ಆ ಒಂದು ಏಜ್ನ ಆಧಾರದ ಮೇಲೆ ಹೈಟ್ ಇಲ್ಲದೆ ಇರುವಂಥದ್ದನ್ನು ಕಾಣ್ತೀವಿ. ಹೈಟ್ನ ಆಧಾರದ ಮೇಲೆ ಅವ್ರ ವೇಟ್ ಇಲ್ಲದೆ ಇರೋದನ್ನು ವೇಸ್ಟಿಂಗ್ ಅಂತ ಕರಿತೀವಿ. ಸೊ ಈ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು WHO ಗ್ಲೋಬಲಿ ಕನ್ಸಿಡರೇಷನನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ಅಂಡರ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಇವರು ಒಂದು WHO ಮಾಡಿರೋ ಪ್ರಕಾರ ಒಂದು ರೆಫರೆನ್ಸ್ ಸ್ಟಡಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ, ಮಲ್ಟಿ ಸೆಂಟರ್ ಗ್ರೋತ್ ರೆಫರೆನ್ಸ್ ಸ್ಟಡಿ ಅನ್ನುವಂಥದ್ದು. ಸೊ ಈ ಒಂದು ಸ್ಟಡಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ಕಂಟ್ರಿಗಳ ಮೇಲೆ, ಸ್ಪೆಸಿಫಿಕಲಿ ಬ್ರೆಜಿಲ್, ಗಾನಾ, ಇಂಡಿಯಾ, ನಾರ್ವೆ, ಓಮನ್ ಅಂತಕ್ಕಂಥ ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ 1997 2003 ಈ ಒಂದು ಡ್ಯೂರೇಷನ್ ಅಡಿನಲ್ಲಿ ಅವರು ಕೆಲವೊಂದಿಷ್ಟು ರಿಸರ್ಚನ್ನು ಮಾಡಿದ್ದಾರೆ. ಈ ಒಂದು ರಿಸರ್ಚ್ನ ಆಧಾರದ ಮೇಲೆ ಇವಾಗ ಯಾವ ರೀತಿಯಂಥ ರೆಫರೆನ್ಸನ್ನು ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ಪರ್ಸ್ಪೆಕ್ಟಿವ್, ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂತಂದರೆ, ಸ್ಟ್ಯಾಂಡರ್ಡ್ ಆಗಿ ಒಂದು ಎನ್ವಿರಾನ್ಮೆಂಟಲ್ಲಿ ಮಗು ಬೆಳಿಬೇಕು ಅಥವಾ ಎನ್ವಿರಾನ್ಮೆಂಟಲ್ಲಿ ವ್ಯಕ್ತಿಗತ ಮಗು ಎಕ್ಸ್ಪೋಸ್ ಆಗಿರುವಂಥ ಒಂದು ಸಂದರ್ಭದಲ್ಲಿ
ಆ ಒಂದು ಸ್ಟ್ಯಾಂಡರ್ಡೈಸ್ ಇರುವಂಥ ಒಂದು ಕಂಡೀಷನ್ ತೆಗೆದುಕೊಂಡಿದ್ದಾರೆ. ಹಾಗೂ ಯಾವ ರೀತಿ ಅಂತ ರೆಫರೆನ್ಸನ್ನು ಇಲ್ಲಿ ಕೊಟ್ಟಿಲ್ಲ. ಯಾವ ಎನ್ವಿರಾನ್ಮೆಂಟಲ್ಲಿ ಆ ಮಗು ಬೆಳಿಬೇಕು ಅಥವಾ ಯಾವ ಎನ್ವಿರಾನ್ಮೆಂಟಲ್ಲಿ ಗ್ರೋತನ್ನು ನಾವು ಕಾಣಬೇಕು ಅನ್ನುವಂಥ ಒಂದು ರೆಫರೆನ್ಸನ್ನು ನಾವು ಇಲ್ಲಿ ಕಾಣೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಫೇವರೇಬಲ್ ಗ್ರೋತ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲೂ ಇವಾಗ ಇವರು ಕನ್ಸಿಡರ್ ಮಾಡಿರ್ತಕ್ಕಂಥ ಈ ಒಂದು ಮಲ್ಟಿ ಸೆಂಟರ್ ಗ್ರೋತ್ ರೆಫರೆನ್ಸ್ ಸ್ಟಡಿ ನಡಿನಲ್ಲಿ ಒಂದು ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಇವನ್ನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸನ್ನು ನಾವು ಕಾಣ್ತಾ ಇಲ್ಲ ಅನ್ನುವಂಥದ್ದಾಗಿ ನೋಡ್ಬೋದು. ಇಲ್ಲಿರುವಂಥ ಒಂದು ರೆಫರೆನ್ಸ್ ಅಥವಾ ಕ್ರೈಟೇರಿಯಾ ಏನಂತಂದರೆ ಇವರು ಕೇವಲ ಸ್ಟ್ಯಾಂಡರ್ಡ್ಗಳನ್ನು ನಾವು ಮೇಂಟೈನ್ ಮಾಡಬೇಕು ಅಥವಾ ಪ್ರಾಪರ್ ಆಗಿರುವಂಥ ಎನ್ವಿರಾನ್ಮೆಂಟನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ರೆಫರೆನ್ಸ್ ಅಂದರೆ ಯಾವ ರೀತಿಯಂಥ ಎನ್ವಿರಾನ್ಮೆಂಟನ್ನು ಕೊಡಬೇಕು ಅನ್ನುವಂಥ ರೆಫರೆನ್ಸನ್ನು ನಾವು ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಸ್ಟಡಿಯನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಲಾರ್ಜ್ ಸ್ಕೇಲಲ್ಲಿ ಭಾರತದಲ್ಲಿ ಮಾಡಿರುವಂಥ ಕೆಲವೊಂದಿಷ್ಟು ಸರ್ವೆಯನ್ನು ನೋಡೋದಾದರೆ ಅದರಲ್ಲೂ ಭಾರತ ಮಾಡಿರುವಂಥ ಒಂದು ಬೇಸಿಕ್ ಸರ್ವೆ ಅಂತಂದರೆ ಇವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕಾಣ್ತೀವಿ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಮಹಿಳೆಯರ ಒಂದು ಸ್ಟೇಟಸನ್ನು ಭಾರತ ಐಡೆಂಟಿಫೈ ಮಾಡಿರೋ ಪ್ರಕಾರ ಇಲ್ಲಿ ಭಾರತದಲ್ಲಿ ಮಿನಿಮಮ್ ಎಕ್ಸೆಪ್ಟೇಬಲ್ ಡಯಟ್ ಅನ್ನುವಂಥ ಒಂದು ರಿಕ್ವೈರ್ಮೆಂಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಡಯಟರಿಗೆ ಸಂಬಂಧಪಟ್ಟಂಥ WHO ಕೊಟ್ಟಿರುವಂಥ ಡೆಫಿನೇಷನನ್ನು ನಾವು ಕಾಣೋದು ಡಿಫ್ರೆಂಟ್ ಆಗಿದೆ. ಮತ್ತು ಭಾರತದಲ್ಲಿ ನಾವು ನೋಡೋದಾದರೆ ಭಾರತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಂದು ಕನ್ಸಿಡರೇಷನ್ ಆಧಾರದ ಮೇಲೆ ಸರಿಸುಮಾರು 54.7% ಮಹಿಳೆಯರು ಇವತ್ತು ಸ್ಕೂಲಿಂಗ್ಗೆ ಸಂಬಂಧಪಟ್ಟಂಥ ಎಜುಕೇಷನಲ್ ರಿಲೇಟೆಡ್ ಇರುವಂಥ ರಿಪೋರ್ಟನ್ನು ಕಾಣುವಂಥದ್ದು. ಡಯಟರಿ ಪ್ಯಾಟರ್ನ್ಗೂ ರಿಲೇಟೆಡ್ ಇರುವಂತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲಿ ಮಾಡುವಂಥ ಒಂದು ಕಂಟೆಕ್ಸ್ಟ್ ಡಿಫ್ರೆಂಟ್ ಆದರೆ WHO ಸಹ ಇವಾಗ ಮಿನಿಮಮ್ ಎಕ್ಸೆಪ್ಟೇಬಲ್ ಡಯಟ್ ಅನ್ನುವಂಥದ್ದನ್ನು WHO ಡಿಫೈನ್ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಎಜುಕೇಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಒಂದು ಡಯಟರಿ ಪ್ಯಾಟರ್ನ್ ಆಗಿರ್ಬೋದು, ಫೀಡಿಂಗ್ ಪ್ಯಾಟರ್ನನ್ನು ಇವರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದಾಗಲಿ ಹಾಗೂ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಕನ್ಸಿಡರೇಷನ್ ಇದೆ. ರೆಫರೆನ್ಸನ್ನು ಇಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸೆಕೆಂಡ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಥರ್ಡ್ ಪಾಯಿಂಟ್ ನಡಿನಲ್ಲಿ ನಾವು ನೋಡೋದಾದರೆ ಇಲ್ಲಿ ನಾವು ಕೆಲವೊಂದಿಷ್ಟು ಕೌನ್ಸಿಲಿಂಗ್ನ ಆಧಾರದ ಮೇಲೆ ಅಥವಾ ಕೆಲವೊಂದಿಷ್ಟು ಕಾಂಪೋನೆಂಟ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇವಾಗ ಫಾರ್ ಎಕ್ಸಾಂಪಲ್ ಫೀಡಿಂಗ್ ಪ್ರಾಕ್ಟೀಸಸ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಆದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲಿ ಯಾವುದೇ ರೀತಿಯಂಥ ಕಾಂಪ್ರಿಹೆನ್ಸಿವ್ ಆಗಿ ಈ ರೀತಿಯಾಗಿ ಡೇಟಾವನ್ನು ಇವರು ಕನ್ಸಿಡರ್ ಮಾಡ್ತಾ ಇಲ್ಲ ಅಥವಾ ಮೆಥಡಾಲಜಿನ ಇಲ್ಲಿ ಫಾಲೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನ್. ಇದರೊಂದಿಗೆ ಜೆನೆಟಿಕ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಜೆನೆಟಿಕ್ ರಿಲೇಟೆಡ್ ಇರುವಂತೆ ಒಂದು ಮಗುವಿನ ಬೆಳವಣಿಗೆಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಕೆಲವೊಂದಿಷ್ಟು ರೀಜನ್ಸ್ಗಳನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಭಾರತದಲ್ಲಿ ಕೆಲವೊಂದಿಷ್ಟು ರೀಜನ್ಸ್ಗಳಂತಂದರೆ ಒಡಿಶಾ, ಛತ್ತೀಸ್ಗಢ ಹಾಗೂ ತಮಿಳುನಾಡು ಈ ಏರಿಯಾಗಳಲ್ಲಿ ಹೇಗೆ ಡೆವಲಪ್ಮೆಂಟ್ ಅಥವಾ ಸ್ಟಂಟಿಂಗ್ ಈ ರಿಲೇಟೆಡ್ ಇರುವಂಥ ಇಶ್ಯೂಸ್ ಆಗಿರ್ಬೋದು ಅಥವಾ ವೇಸ್ಟಿಂಗ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಹೇಗೆ ರಿಕವರಿ ಆಗಿದೆ ಅಥವಾ ಇನ್ಕ್ರೀಸ್ ಆಗಿರುವಂಥ ಒಂದು ಕಂಡೀಷನ್ಸ್ ಅಂದರೆ ಇಲ್ಲಿ ಮಕ್ಕಳ ಒಂದು ಬೆಳವಣಿಗೆ ಡೌನ್ ಆಗಿದೆ. ಅಂದರೆ ಅಡಲ್ಟ್ ಬರುವಂಥ ಒಂದು ಸಂದರ್ಭದಲ್ಲಿ ಮಾಲ್ ನ್ಯೂಟ್ರಿಷನ್ ಕಂಡೀಷನ್ ಅಥವಾ ಅಂಡರ್ ನ್ಯೂಟ್ರಿಷನ್ ಕಂಡೀಷನ್ನ ಈ ಏರಿಯಾಗಳಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಜೆನೆಟಿಕ್ ಪೊಟೆನ್ಷಿಯಲ್ನ ಆಧಾರದ ಮೇಲೂ ಸಹ ಇಲ್ಲಿ ಕನ್ಸಿಡರೇಷನನ್ನು ಅವರು ಮಾಡಲಿಕ್ಕೆ ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೆನೆಟಿಕ್ ಆಧಾರದ ಮೇಲೆ ನಾವು ನೋಡೋದಾದರೆ ಇವಾಗ ಆ ವ್ಯಕ್ತಿ ಯಾವ ರೀತಿಯಾಗಿ ಜೆನೆಟಿಕಲಿ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಆ ಒಂದು ಮಗುವಿನ ಬೆಳವಣಿಗೆಗೆ, ಜೊತೆಗೆ ನಾವು ಯಾವ ರೀತಿಯಂಥ ನ್ಯೂಟ್ರಿಷನ್ಸನ್ನು ಕೊಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಕಂಟ್ರಿಗಳನ್ನು ನೋಡೋದಾದರೆ ಈಗ WHO ಕೊಟ್ಟಿರುವಂಥ ರೆಕಮೆಂಡೇಷನ್ ಆಧಾರದ ಮೇಲೆ ಕೆಲವೊಂದಿಷ್ಟು ಸೌತ್ ಏಷ್ಯಾ ರೀಜನ್ನಲ್ಲಿ ನಾವು ನೋಡೋದಾದರೆ ಅವರು ಕರೆಕ್ಟಾಗಿ ಪ್ಯಾರಾಮೀಟರ್ಸನ್ನು ರೀಚ್ ಮಾಡಿದ್ದಾರೆ ಅನ್ನುವಂಥ ಡೇಟಾಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಸೋಷೋ ಕಲ್ಚರಲ್ ರಿಲೇಟೆಡ್ ಇರುವಂಥ ಅಥವಾ ಹೈ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡುವಂಥ ಒಂದು ಕಂಡೀಷನ್ಸನ್ನು ನೋಡೋದಾದರೆ ಇಲ್ಲಿರುವಂಥ ಫ್ಯಾಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಜಪಾನ್ ಅಂತ ಕಂಟ್ರಿಗಳಾಗಿರ್ಬೋದು. ಇಲ್ಲಿ ಹೆಚ್ಚು ಜೆನೆಟಿಕ್ ಪೊಟೆನ್ಷಿಯಲ್ ಇರುವಂಥದ್ದಾಗಲಿ ಅಥವಾ ಅಲ್ಲಿ ಪ್ರಾಪರ್ ಆಗಿ ಮತ್ತು ಮಗುವಿನ ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡರೇಷನ್. ಈ ಒಂದು ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸಹ ಸಾಕಷ್ಟು ಪೊಟೆನ್ಷಿಯಲ್ ಪ್ರೋಗ್ರಾಮ್ಸ್ಗಳನ್ನು ಕಾಣ್ತೀವಿ. ಮಿಡ್ ಡೇ ಮೀಲ್ ಸ್ಕೂಲ್ ಆಗಿರ್ಬೋದು, ಅಂಗನವಾಡಿಗೆ ಸಂಬಂಧಪಟ್ಟಂತೆ ಚೈಲ್ಡ್ ರಿಲೇಟೆಡ್ ಇರುವಂಥ ಒಂದು ಗ್ರೋತನ್ನು ಫೋಕಸ್ ಮಾಡಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ ಇದು ಒಂದು ಒಬೆಸಿಟಿಯನ್ನು ಸಹ ಕ್ರಿಯೇಟ್ ಮಾಡಿರುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಒಂದು ರಿಪೋರ್ಟನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಕಂಡೀಷನ್ ಅಡಿಯಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿಯೂ ಸಹ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳು ಅಥವಾ ಇನ್ಕ್ರೀಸ್ ಆಗಿರುವಂಥ ಓವರ್ ವೇಟ್ ಆಗಿರುವಂಥ ಸಿಚುವೇಶನ್ಸ್ಗಳನ್ನು ಭಾರತದಲ್ಲಿ ಕಾಣ್ತಾ ಇದ್ದೀವಿ ಅಂತ. ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ ಒಂದು ಮಗುವಿನ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಇರುವಂಥ ಕನ್ಸಿಡರೇಷನ್ ಅಥವಾ ಯಾವ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿಯ ಲೈಫನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದಾದರೆ ಅವರಿಗೆ ಪ್ರಾಪರಾಗಿ ಇವತ್ತು ಎಜುಕೇಷನ್ ಎಕ್ಸಸ್ ಇರುವಂಥ ಒಂದು ಕಂಡೀಷನ್ ಆಗಬೇಕು, ರೈಟ್? ಎಜುಕೇಷನ್ ಎಕ್ಸಸ್ ಇರುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಪಾವರ್ಟಿಗೆ ಸಂಬಂಧಪಟ್ಟಂತೆ ಲೈವ್ಲಿಹುಡ್ ಆಗಿರ್ಬೋದು, ಇವನ್ನೆಲ್ಲ ಓವರಾಲ್ ಆಗಿ ಅವರ ಒಂದು ಡೆವಲಪ್ಮೆಂಟ್, ಒಂದು ಕಂಟ್ರಿ ಇವತ್ತು ಡೆವಲಪ್ ಆಗಬೇಕು ಅಂತಂದರೆ ನಾವು ಫೋಕಸ್ ಮಾಡಬೇಕಾಗಿರೋದು ಇಲ್ಲಿರುವಂಥ ಗ್ಯಾಪನ್ನೇ ಯಾವ ರೀತಿಯಾಗಿ ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದು. ಹೆಲ್ತ್ ಕೇರ್ ಸರ್ವಿಸನ್ನು ಎನ್ಹ್ಯಾನ್ಸ್ ಮಾಡಬೇಕು, ಬೆಟರ್ ಆಗಿ ನಾವು ಕ್ವಾಲಿಟಿ ಇರ್ತಕ್ಕಂಥ ನ್ಯೂಟ್ರಿಷನನ್ನು
ಪ್ರೊವೈಡ್ ಮಾಡಬೇಕು ಅಂತ. ಹಿಡನ್ ಹಂಗರನ್ನು ನಾವಿಲ್ಲಿ ಟ್ಯಾಕಲ್ ಮಾಡಬೇಕಾಗುತ್ತೆ. ಪ್ರಾಪರ್ ಆಗಿರುವಂಥ ನ್ಯೂಟ್ರಿಷಿಯಸ್ ಸಮತೋಲನ ಆಹಾರವನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ನಾವು ಕಾರ್ಬೋಹೈಡ್ರೇಟ್ಸ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಫ್ಯಾಟ್ ಕಂಟೆಂಟ್ನ ಮುಖಾಂತರ, ಇವಾಗ ನಾವು ಫಾಸ್ಟ್ ಫುಡ್ಡನ್ನು ಹೆಚ್ಚು ಕನ್ಸ್ಯೂಮ್ ಮಾಡ್ತೀವಿ, ಇದರಿಂದ ಒಬೆಸಿಟಿನೂ ಸಹ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸೊ ಇಲ್ಲಿರುವಂಥ ಕನ್ಸಿಡರೇಷನ್ ಇಂಡಿವಿಜುವಲ್ ಚಿಲ್ಡ್ರನ್ಗೆ ಸಂಬಂಧಪಟ್ಟಂಥ ಕೇರನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನ್. ಇದರೊಂದಿಗೆ ಇವಾಗ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಸಹ ಮಾಡಿರುವಂಥ ಕೆಲವೊಂದಿಷ್ಟು ರಿಕಮೆಂಡೇಷನ್ನ ಆಧಾರದ ಮೇಲೆ ಇಲ್ಲಿ ಹೇಳೋದಾದರೆ, ನಾವು ನ್ಯಾಷನಲ್ ಗ್ರೋತನ್ನು ಕಾಣಬೇಕು ಅಂತಂದರೆ ಅದರಲ್ಲೂ ಇವಾಗ ಫೋಕಸ್ ಮಾಡಬೇಕಾಗಿರೋದು ನಾವು ನಮ್ಮ ಒಂದು ಕಮಿಟ್ಮೆಂಟ್. ಕೆಲವೊಂದಿಷ್ಟು ರಿಪೋರ್ಟ್ ಹೇಳೋ ಪ್ರಕಾರ ನಾವು 2024 ಇಲ್ಲೊಂದು ಆಸ್ಪಿರೇಷನ್ ಏನಿದೆ, ಭಾರತದ ಒಂದು ಡೆವಲಪ್ಮೆಂಟಲ್ ಗೋಲ್ಸ್ 2047ಗೆ 100 ಇಯರ್ಸ್ ಆಗುತ್ತೆ. ಈ ಒಂದು ಆಧಾರದ ಮೇಲೆ ನಾವೇನು ಗೋಲ್ ಹಾಕೊಂಡಿದ್ದೀವಲ್ಲ, ಡೆವಲಪ್ಮೆಂಟ್ ಅನ್ನುವಂಥ ಕನ್ಸಿಡರೇಷನ್, ಇಲ್ಲಿ ನಾವು ಚೈಲ್ಡ್ ಗ್ರೋತ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡಬೇಕು ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡೈಮೆನ್ಷನ್ನ ಒಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಡೇಟಾವನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಜೆನೆಟಿಕ್ ಪೂಲ್ ಆಗಿರ್ಬೋದು, ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ರೀತಿಯಾಗಿ ಎನ್ವಿರಾನ್ಮೆಂಟ್ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ವಿಕಸಿತ್ ಭಾರತ್ OBCA ಅಂತ ಇದೆ. ಒಡೇಸಿ. ಇದರ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ನಾವು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡೆವಲಪ್ಮೆಂಟಲ್ ಕಂಟೆಕ್ಸ್ಟನ್ನು ನೋಡೋದಾದರೆ, ಜನರಲಿ ನಾವು ಏನು ಮಾಡ್ತೀವಿ, ಡೆವಲಪ್ಮೆಂಟ್ HDI ಅಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನೋಡ್ತೀವಿ. ಯಾರು ಇದನ್ನು ರಿಲೀಸ್ ಮಾಡ್ತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. HDIಯನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಇನ್ಕಮ್ ಯಾವ ರೀತಿಯಾಗಿದೆ ಅಂತ ಕನ್ಸಿಡರೇಷನ್ ಮಾಡುವಂಥದ್ದಾಗಲಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಯಾವ ರೀತಿಯಾಗಿದೆ ಅನ್ನುವಂಥದ್ದಾಗಲಿ, ಇನ್ಕಮ್ ಆಗಿರ್ಬೋದು, ಎಜುಕೇಷನು, ಈ 3 ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ HDI ರಿಪೋರ್ಟನ್ನು ಕೊಡಲಾಗುತ್ತೆ. ಆದರೆ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ನಾವು ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದೀವಿ. ಈ ಒಂದು ಡೆವಲಪ್ಮೆಂಟ್ ಹ್ಯಾಪಿನೆಸ್ ಬೇಸಿಸ್ ಇರಲಿಲ್ಲ ಅಂತಂದರೆ ಇದರ ಒಂದು ಕಂಟೆಕ್ಸ್ಟ್ ಇಲ್ಲ. ಡೆವಲಪ್ಮೆಂಟ್ ಪ್ರಾಪರ್ ಆಗಿದೆ, ಓವರ್ ಆಲ್ ಡೆವಲಪ್ಮೆಂಟ್ ಆಗಿದೆ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಇಲ್ಲಿ ನಾವು ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಬೇಕಾಗತ್ತೆ. 2024 ಇದು ಆಲ್ರೆಡಿ ನಾವು ನೋಡಿರೋ ಪ್ರಕಾರ 2047 ನಾವು 100 ಇಯರ್ಸ್ ಕಂಪ್ಲೀಟ್ ಮಾಡ್ತೀವಿ ಇಂಡಿಪೆಂಡೆನ್ಸನ್ನು ಪಡೆದುಕೊಂಡು. ಈ ನಿಟ್ಟಿನಲ್ಲಿ ಇವಾಗ ನಾವು ಡೆವಲಪ್ಮೆಂಟ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ನಾವು ಯಾವ ರೀತಿಯಾಗಿ ಡೆವಲಪ್ಮೆಂಟಲ್ ಫೋಕಸನ್ನು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಡೆವಲಪ್ಮೆಂಟಲ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ವಿಕಸಿತ್ ಭಾರತ್ ಇದು ಎಕನಾಮಿಕ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸನ್ನು ಹೇಳುತ್ತೆ. ವಿಕಸಿತ್ ಭಾರತ್ ಅನ್ನೋದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ನ ಮೇಲೆ ಫೋಕಸನ್ನು ಮಾಡುವಂಥದ್ದು. ಸೊ ಅದರ ಬದಲಾಗಿ ನಾವು ಈ ಒಂದು ಕಂಟೆಕ್ಸ್ಟನ್ನು ಬದಲಾವಣೆ ಮಾಡ್ತಾ ಇವಾಗ ಕೌಶಲ್ಯ ಭಾರತ ಅಂತಕ್ಕಂಥ ನೇಮಿಂದ ಬದಲಾವಣೆ ಮಾಡಬೇಕು ಅಥವಾ ಹ್ಯಾಪಿನೆಸ್ಗೆ ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು, ಆರ್ಗ್ಯುಮೆಂಟನ್ನು ಆಥರ್ ಅವರು ಇಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿ ಮೊದಲ ಹಂತದಲ್ಲಿ ನಾವು ನೋಡೋದಾದರೆ, ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ವಿಕಸಿತ್ ಭಾರತ್ ಅಂತ ಏನಿದೆಯಲ್ಲ, ಅಂದರೆ ಇದರ ಒಂದು ಟರ್ಮ್ನ ಮೀನಿಂಗ್ ಅಂತಂದರೆ ಇಂಗ್ಲೀಷ್ನಲ್ಲಿ ಇದನ್ನು ಅಡ್ವಾನ್ಸ್ಡ್ ಅಂತೀವಿ. ಅಡ್ವಾನ್ಸ್ಡ್ ಡೆವಲಪ್ಮೆಂಟ್, ಅಡ್ವಾನ್ಸ್ಡ್ ಇಂಡಿಯಾ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಈ ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಆರ್ಗನೈಸಿಂಗ್ ಲೇಬರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡೋದಾಗಲಿ, ಹಾಗೂ ಫೈನಾನ್ಷಿಯಲ್ ಸೆಕ್ಟರ್ನ ಇಂಪ್ರೂವ್ ಮಾಡುವಂಥ ಕನ್ಸಿಡರೇಷನ್, ಸೋಷಿಯಲ್ ಇನ್ಕ್ಲೂಷನ್, ಗವರ್ನೆನ್ಸ್ ರಿಫಾರ್ಮ್ಸ್, ಅಪರ್ಚುನಿಟೀಸನ್ನು ಇವತ್ತು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಗ್ರೀನ್ ರೆವಲ್ಯೂಷನ್ಸ್, ಇವುಗಳೆಲ್ಲ ಏನಿದಾವೆ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ನಮ್ಮ ಒಂದು ಆಂಬಿಷನ್ ಕೇವಲ ಡೆವಲಪ್ಮೆಂಟಲ್ ನಡಿನಲ್ಲಿ ಕಾಣ್ತಾ ಇದೆ, ಎಕನಾಮಿಕ್ ಗ್ರೋತ್ಗೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದೀವಿ. ಆದರೆ ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡೋದಾದರೆ, ಹ್ಯಾಪಿನೆಸ್ಸನ್ನು ನಾವು ಗೋಲ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್. ಇವಾಗ ತಾನೇ ನಾವು ಹೇಳಿರೋ ಪ್ರಕಾರ ಹ್ಯಾಪಿನೆಸ್ಸನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಿಕಸಿತ್ ಭಾರತ್ ಅಂತ ಏನಿದೆಯಲ್ಲ, ಈ ಒಂದು ಥೀಮನ್ನು ಬದಲಾವಣೆ ಮಾಡ್ತಾ, ಇದರ ಒಂದು ಥೀಮ್ ಏನಿದೆ, ಇದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಇದೆ, ಇದನ್ನು ಬದಲಾವಣೆ ಮಾಡ್ತಾ ವಿಕಸಿತ್ ಭಾರತನ್ನು ತೆಗೆದು ಹಾಕ್ತಾ ಹ್ಯಾಪಿ ಇಂಡಿಯಾ, ಡೆವಲಪ್ಡ್ ಇಂಡಿಯಾ ಅನ್ನುವಂಥ, ಕೌಶಲ್ ಭಾರತ್, ವಿಕಸಿತ್ ಭಾರತ್ ಅನ್ನುವಂಥ ಟರ್ಮಿಂದ ಬದಲಾವಣೆ ಮಾಡಬೇಕು ಅಂತ, ಹ್ಯಾಪಿನೆಸ್ಸನ್ನು ನಾವು ಇಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ರಿಚ್ ನೇಷನ್ಸ್ ಅಂತ ನಾವು ಕಾಣ್ತೀವಿ, ಎಸೆನ್ಷಿಯಲಿ ಹ್ಯಾಪಿ ನೇಷನ್ಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಡೆವಲಪ್ಡ್ ನೇಷನ್ಸ್ಗಳಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆದರೂ ಸಹ ಅಲ್ಲಿ ಸೋಷಿಯಾಲಜಿಕಲಿ ಅಥವಾ ಸೈಕಲಾಜಿಕಲಿ ವೆಲ್ ಬೀಯಿಂಗ್ಸ್ ಮೇಲೆ ಫೋಕಸ್ ಮಾಡದೇ ಇರುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ಕಂಟ್ರೀಸ್ಗಳು, ಅದರಲ್ಲೂ ಒಂದು ಕಂಟ್ರಿ ಇವತ್ತು ಪುವರ್ ಹ್ಯಾಪಿನೆಸ್ಸನ್ನು ತೋರಿಸ್ತಾ ಇದೆ ಅಂತಂದರೆ, ಅದು ಎಷ್ಟು ಡೆವಲಪ್ ಆದ್ರೂ ಸಹ ಅಲ್ಲಿರುವಂತಹ
ಸೋಷಿಯಲ್ ನೀಡ್ಸನ್ನು ಫುಲ್ಫಿಲ್ ಮಾಡೋಕೆ ಆಗದೇ ಇರುವಂಥ ಕಂಟೆಕ್ಸ್ಟನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂಥ ಮೇಜರ್ಮೆಂಟ್ಸನ್ನು ಕೆಲವೊಂದಿಷ್ಟು ರಿಪೋರ್ಟ್ ಹೇಳೋ ಪ್ರಕಾರ ಇಲ್ಲಿ ನೋಡಿ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಇದರ ಒಂದು ಅಡ್ವೈಸ್ನ ಆಧಾರದ ಮೇಲೆ ಇವಾಗ ನಾವು ಕೇವಲ ಹ್ಯಾಪಿನೆಸ್ ಮ್ಯಾಟ್ರಿಕ್ಸ್ ನಡಿನಲ್ಲಿ 6 ವೇರಿಯೇಬಲ್ಸನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹ್ಯಾಪಿನೆಸ್ ಮ್ಯಾಟ್ರಿಕ್ಸನ್ನು ಕನ್ಸಿಡರ್ ಮಾಡುವಂಥ ಸಂದರ್ಭದಲ್ಲಿ ಪ್ಯಾರಾಮೀಟರ್ಸ್ಗಳನ್ನು ಇವಾಗ ನಾವು HDAನಲ್ಲಿ ಯಾವ ರೀತಿಯಾಗಿ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದೀವಲ್ಲ, ಅದೇ ರೀತಿಯಾಗಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಹ್ಯಾಪಿನೆಸ್ ಮ್ಯಾಟ್ರಿಕ್ಸ್ನಲ್ಲಿ 6 ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅಂತ. ಯಾವ್ಯಾವ ರೀತಿಯಾಗಿದೆ? GDP ಪರ್ ಕ್ಯಾಪ್ಟಾ ಆಗಿರ್ಬೋದು, ಹೆಲ್ತ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಆಗಿರುವಂಥ ಸಂದರ್ಭದಲ್ಲಿ ಹೆಲ್ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿನ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದಾಗಲಿ, ಜನರಾಸಿಟಿ ಆಗಿರ್ಬೋದು, ಸೋಷಿಯಲ್ ಸಪೋರ್ಟ್ ಹಾಗೂ ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸಸ್, ಪರ್ಸೆಪ್ಷನ್ ಆಫ್ ಕರಪ್ಷನ್ಸ್, ಇವನ್ನೆಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಒಟ್ಟಾರೆಗೆ 6 ಪ್ಯಾರಾಮೀಟರ್ಸ್ಗಳನ್ನು ಹ್ಯಾಪಿನೆಸ್ ಮ್ಯಾಟ್ರಿಕ್ಸನ್ನು ಇಲ್ಲಿ 6 ರೀತಿಯಾಗಿ 6 ವೇರಿಯೇಬಲ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಆಥರ್ ಅವರ ಒಂದು ಕನ್ಸಿಡರೇಷನ್. ಸೊ ಹ್ಯಾಪಿನೆಸ್ನ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸೋಷಿಯಲ್ ಕನೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಗ್ಲೋಬಲ್ ಲೆವೆಲಲ್ಲಿ. ಅದರಲ್ಲಿ ಇವಾಗ ಪ್ರೀ ಪ್ಯಾಂಡಮಿಕ್ ಪ್ಯಾಂಡಮಿಕ್ ಆಗಿರುವಂಥ ಒಂದು ಕಂಡೀಷನಲ್ಲಿ ನಾವು ನೋಡೋದಾದರೆ ಹೆಚ್ಚು ಜನ ಇವತ್ತು ಎಮೋಷ್ನಲಿ ಕನೆಕ್ಟ್ ಆಗಿರುವಂಥ ಸಿಚುವೇಶನ್ಸ್ಗಳನ್ನು ಕಾಣ್ತೀವಿ. ಮೊದಲು ವರ್ಕ್ಹೋಲಿಕ್ ಇರ್ತಕ್ಕಂಥ ಜನ ಇವತ್ತು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಹೆಚ್ಚು ಟೈಮನ್ನು ಕೊಡುವಂಥ ಕಂಡೀಷನ್ಸ್ಗಳನ್ನು ಎಲ್ಲ ನಾವು ಕಾಣ್ತಾ ಇದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಭಾಳ ಬಿಹೇವಿಯರಲ್ ಚೇಂಜ್ ಬಂದಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಹ್ಯಾಪಿನೆಸ್ ರಿಪೋರ್ಟ್ 2023 ಇಲ್ಲಿ ಹೇಳಿರುವಂಥ ಒಂದು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅಂತಂದರೆ, ಎವ್ರಿ ಡೇ ನಾವು ಯಾವ ರೀತಿಯಾಗಿ ಕೈಂಡ್ನೆಸ್ಸನ್ನು ತೋರಿಸ್ತೀವಿ ಅನ್ನುವಂಥದ್ದಾಗಲಿ, ಹೇಗೆ ನಾವು ಬೇರೆಯವ್ರಿಗೆ ಸ್ಟ್ರೇಂಜರ್ಸ್ಗಳಿಗೆ ಹೆಲ್ಪ್ ಮಾಡ್ತೀವಿ ಅಥವಾ ಚಾರಿಟಿ ವರ್ಕನ್ನು ಮಾಡ್ತಾ ಇದ್ದೀವಿ, ಇವುಗಳ ಎಲ್ಲ ಡಿಸಿಷನ್ ಇವಾಗ ಸೆಲ್ಫ್ಲೆಸ್ ವರ್ಕನ್ನು ನಾವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಇದರ ಆಧಾರದ ಮೇಲೆ ನಮ್ಮ ಒಂದು ಹ್ಯಾಪಿನೆಸ್ ಡಿಟರ್ಮೈನ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಕಂಟ್ರೀಸ್ಗಳಂದರೆ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಲ್ಯಾಂಡ್ ಹಾಗೂ ನೆದರ್ಲ್ಯಾಂಡ್ ಅಂತ ನೇಷನ್ಸ್ಗಳು ಇವತ್ತು ಹ್ಯಾಪಿಯೆಸ್ಟ್ ಕಂಟ್ರಿಗಳಂತ ಅನಿಸ್ಕೊಳ್ತಾ ಇದೆ. ಅವರು ಹ್ಯಾಪಿನೆಸ್ ಕಂಡೀಷನ್ಗೂ ಸಹ ಪ್ರಯಾರಿಟಿಯನ್ನು ಕೊಡ್ತಾ ಇದ್ದಾರೆ. ಇದರೊಂದಿಗೆ ಅವರ ಒಂದು ಕನೆಕ್ಷನ್ ಅವರು ಮತ್ತು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ನಡಿನಲ್ಲೂ ಸಹ ಅವರು ಹೈಯೆಸ್ಟ್ ರ್ಯಾಂಕನ್ನು ಹೊಂದಿರ್ತಾರೆ. ಯಾಕೆಂದರೆ ಅವರು ಡೆವಲಪ್ಮೆಂಟ್ ಹಾಗೂ ಸೋಷಿಯಲ್ ನೀಡ್ಸನ್ನು ಎರಡೂ ಸಿಂಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ನಾವು ಇವಾಗ ಕೇವಲ ಜಿ ಡಿ ಪಿ ಅಥವಾ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ನಡಿನಲ್ಲಿ ಹೇಗೆ ಫೋಕಸನ್ನು ಮಾಡ್ತಾ ಇದ್ದೀವಲ್ಲ, ಸೊ ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಕಂಟೆಕ್ಸ್ಟನ್ನು ನೋಡಿದ್ವಲ್ಲ, ಅದನ್ನು ಹೊರತು ಪಡೆತಾಗಿ ಇವಾಗ GDPಯನ್ನು ಹೊರತು ಪಡೆತಾಗಿ ನಾವು ಇವಾಗ ಹೇಗೆ ಸೋಷಿಯಲ್ ಲೈಫನ್ನು ಎನ್ಹ್ಯಾನ್ಸ್ ಮಾಡಬೇಕು, ಒಬ್ಬ ವ್ಯಕ್ತಿಗತ ಹ್ಯಾಪಿನೆಸ್ಸನ್ನು ನಾವು ಯಾವ ರೀತಿಯಾಗಿ ಎನ್ಶೋರ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ವಿಕಸಿತ್ ಭಾರತ್ ಅಟ್ 2047 ಇಲ್ಲಿ ನಾವು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಅಥವಾ ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಡಿನಲ್ಲಿ ಕಾಣಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದಿಷ್ಟು ನೇಷನ್ಸ್ಗಳು ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ಪ್ರಕಾರ, ಇವಾಗ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಡಿವಿಷನ್ಸ್ ಹೇಳೋ ಪ್ರಕಾರ ಗ್ರೀನ್ ಇಂಡೆಕ್ಸನ್ನು ಮೇಜರ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ಅಂದರೆ ವರ್ಲ್ಡ್ ಬ್ಯಾಂಕ್ನ ಆಧಾರದ ಮೇಲೆ ಗ್ರೀನ್ ಇಂಡೆಕ್ಸ್ ಯಾರು ಮೇಜರ್ ಮಾಡ್ತಾರೆ ಅಥವಾ ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅಂದರೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಡಿವಿಷನ್ ಇವರು ಡೆವಲಪ್ ಮಾಡುವಂಥ ಒಂದು ಗ್ರೀನ್ ಇಂಡೆಕ್ಸ್ನ ಅಲ್ಲಿ ಒಂದು ದೇಶದ ನ್ಯಾಷನಲ್ ವೆಲ್ತ್ ಅದರಲ್ಲೂ 3 ಕಾಂಪೋನೆಂಟ್ಸನ್ನು ಇವರು ಕನ್ಸಿಡರ್ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿಯಾಗಿದೆ ಅಂದರೆ ಇದರಲ್ಲಿ ಬೇಸಿಕಲಿ ಯಾವ ರೀತಿಯಾದಂಥ ಅಸೆಟ್ಸನ್ನು ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಲಿ, ನ್ಯಾಚುರಲ್ ರಿಸೋರ್ಸ್ ಮತ್ತು ಹ್ಯೂಮನ್ ರಿಸೋರ್ಸ್ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡ್ತಾ ಗ್ರೀನ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಚುರಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಪ್ರೊಡ್ಯೂಸ್ಡ್ ಅಸೆಟ್ಸ್, ಸೊ ಈ ರೀತಿಯಾಗಿ 3 ಪ್ಯಾರಾಮೀಟರ್ಸ್ಗಳನ್ನು ಗ್ರೀನ್ ಇಂಡೆಕ್ಸ್ ನಡಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಈಗ ಹ್ಯೂಮನ್ ಸಫರಿಂಗ್ ಇಂಡೆಕ್ಸನ್ನು ಸಹ ಕಾಣ್ತಾ ಇದ್ದೀವಿ. ಇದರಲ್ಲಿ ಹೇಗೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ಗಳನ್ನು ಹ್ಯೂಮನ್ ಯಾವ ರೀತಿಯಾಗಿ ಸಫರ್ ಆಗ್ತಾ ಇದ್ದಾರೆ, ಸೊ ಈ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ನಾವು ಮಾಡ್ತಾ ಇರುವಂಥ ಈ ಎಲ್ಲ ಇಂಡೆಕ್ಸಸ್ಗಳು, ಫಾರ್ ಎಕ್ಸಾಂಪಲ್ ಕರಪ್ಷನ್ ಇಂಡೆಕ್ಸ್ ಆಗಿರ್ಬೋದು, ಜೆಂಡರ್ ಇಕ್ವಾಲಿಟಿ ಇಂಡೆಕ್ಸ್ ಆಗಿರ್ಬೋದು, ಇವನ್ನೆಲ್ಲ ಕನ್ಸಿಡರೇಷನನ್ನು ಮಾಡ್ತಾ ಇದರಲ್ಲಿ ಹ್ಯಾಪಿನೆಸ್ ಇಂಡೆಕ್ಸನ್ನು ನಾವು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಸೊ ನಾವು ವಿಕಸಿತ್ ಭಾರತ ಒಂದು ಜರ್ನಿನಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗಿರುವಂಥ ಒಂದು ಕಂಟೆಕ್ಸ್ಟ್ ಏನಂತಂದರೆ ಹ್ಯಾಪಿನೆಸ್ಸನ್ನು ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡಬೇಕು. ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಒಂದಿಗೆ ಡೆವಲಪ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ಒಂದಿಗೆ ಹ್ಯಾಪಿನೆಸ್ಸನ್ನು ಇಲ್ಲಿ ಕನ್ಸಿಡ್ರೇಷನನ್ನು ಮಾಡ್ತಾ ಭಾರತ ಅಪ್ರೋಚ್ ಮಾಡಬೇಕು ಈ ಒಂದು ವಿಕಸಿತ್ ಭಾರತ್ ಜರ್ನಿ ನಡಿನಲ್ಲಿ ಅನ್ನುವಂಥ ಕಂಟೆಕ್ಸ್ಟನ್ನು ಈ ಒಂದು ಆರ್ಟಿಕಲಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಅಗೇನ್ ಈ ಒಂದು ಆರ್ಟಿಕಲಲ್ಲಿ ನಾವು 2024 ಹೆಲ್ತನ್ನು ಪ್ರಯಾರಿಟೈಸ್ ಯಾವ ರೀತಿಯಾಗಿ ಮಾಡಬೇಕು, ಅದರಲ್ಲೂ ಈ ಆರ್ಟಿಕಲ್ ನಡಿನಲ್ಲಿ ಎಂಫಸಿಸ್ ಮಾಡ್ತಾ ಇರೋದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ನ ಸಂಖ್ಯೆ ಇವತ್ತು ಭಾರತದಲ್ಲಿ ಹೆಚ್ಚಾಗಿದೆ ಅನ್ನುವಂಥ ನಾವು ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ
ಕೆಲವೊಂದಿಷ್ಟು ರಿಪೋರ್ಟನ್ನು ನೋಡೋದಾದರೆ ಭಾರತದಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ WHO ಕೊಟ್ಟಿರುವಂತಹ ಕನ್ಸಿಡರೇಷನ್ ಸಹ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇವಾಗ ಜನರಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಏನು? ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಜನರಲಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ನ ಆಧಾರದ ಮೇಲೆ. ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಡಯಾಬಿಟಿಕ್ ಕಂಡೀಷನ್ ಆಗಿರ್ಬೋದು. ಸೊ ನಮ್ಮ ಒಂದು ಬಾಡಿಗೆ ನಾವು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀವಿ ಅಥವಾ ಯಾವ ರೀತಿಯಾದಂಥ ಕನ್ಸಂಪ್ಷನ್ ಪ್ಯಾಟರ್ನ್ ಇರುತ್ತೆ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲನ್ನು ನಾವು ಹೊಂದಿದ್ದೀವ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಎಕ್ಸಸೈಸ್ ಪ್ರಾಪರಾಗಿ ಮಾಡ್ತಿದ್ದೀವೋ ಇಲ್ವೋ ಇದೆಲ್ಲ ಕನ್ಸಿಡರೇಷನನ್ನು ಮಾಡ್ತಾ ನಾನ್ ಕಮ್ಯುನಿಕೇಬಲ್, ಒಬ್ಬರಿಂದ ಒಬ್ರಿಗೆ ಹರಡಲ್ಲ, ಒಬ್ಬ ವ್ಯಕ್ತಿ ತನ್ನಿಂದ ತಾನೇ ಬರ್ತಕ್ಕಂಥ ಒಂದು ಡಿಸೀಸ್ಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ. ಇದು ನಿಮಗೆ ಕ್ಲಿಯರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡಯಾಬಿಟಿಸ್ ಆಗಿರ್ಬೋದು, ಜನರಲಿ ಕಾರ್ಡಿಯೋವೆಸ್ಕ್ಯುಲರ್ ರಿಲೇಟೆಡ್ ಇರತಕ್ಕಂಥ ಡಿಸೀಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕ್ಯಾನ್ಸರ್ ಆಗಿರ್ಬೋದು, ಕ್ರೋನಿಕ್ ರೆಸ್ಪಿರೇಟರಿ ಆಗಿರ್ಬೋದು, ಈ ಎಲ್ಲ ಡಿಸೀಸ್ಗಳು ಇವತ್ತು ಮೇಜರ್ ಹೆಲ್ತ್ ಕನ್ಸರ್ನನ್ನು ಕ್ರಿಯೇಟ್ ಮಾಡಿದೆ ಅಂತ ನಾವು ಕಾಣ್ಬೋದು. ಸೊ ಪ್ರೈಮರಿಲಿ ಹಾರ್ಟ್ ರಿಲೇಟೆಡ್ ಇರುವಂಥ ಡಿಸೀಸ್ಗಳನ್ನು ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿರುವಂಥ ಕೆಲವೊಂದಿಷ್ಟು ರಿಪೋರ್ಟನ್ನು ನಾವು ನೋಡೋದಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ 2019ರಲ್ಲಿ ಭಾರತದಲ್ಲಿ ಸರಿಸುಮಾರು 66% ಡೆತ್ಗಳು 2019ನಲ್ಲಿ ಆಗಿರುವಂಥ ಒಂದು ಡೆತ್ತನ್ನು ನೋಡೋದಾದರೆ 66% ಡೆತ್ಗಳು ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸಿಂದ ಆಗಿದೆ ಅಂತ ಕಾಣ್ಬೋದು. ಸೊ ಇದರೊಂದಿಗೆ ಎಷ್ಟೋ ಜನ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ನಿಂದಾಗಿ ಅವರ 70th ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳದೇ ಇರುವಂಥ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕನ್ಸಿಡರೇಷನನ್ನು ಮಾಡಿದರೆ ಭಾರತದಲ್ಲಿ ರೈಟ್ ನಾವು ಐ ಥಿಂಕ್ 71 ಇಯರ್ಸ್ ಏನೋ ಇದೆ. ಸೊ ಭಾರತದಲ್ಲಿ 71 ಇಯರ್ಸ್ ಇರಬೇಕು. ಸೊ ಇವಾಗ 70th ಬರ್ತ್ಡೇ ಅಷ್ಟು ಮಾಡ್ಕೊಳ್ಳದೆ ಇರತಕ್ಕಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ ಅಂತ ರಿಪೋರ್ಟ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗ್ತಕ್ಕಂಥ ಡೆತ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಥರ್ ಅವರು ಪ್ರೆಸೆಂಟ್ ಕಂಡೀಷನಲ್ಲಿ ಕ್ರೈಸಿಸ್ ಇದೆ, ಹಾಗಾಗಿ ನಾವು 2024 ನಡಿನಲ್ಲಿ 2024 ನೆಕ್ಸ್ಟ್ ಇಯರ್ ನಡಿನಲ್ಲಿ ಟ್ರಿಲಿಯನ್ ಎಕಾನಮಿಗೆ ಟಾರ್ಗೆಟನ್ನು ಹಾಕೊಂಡಿದ್ದೀವಿ. ಭಾರತದ ಒಂದು ಆಸ್ಪಿರೇಷನ್ ಇವಾಗ ಸದ್ಯಕ್ಕಿರೋದು 27, ಮೊದಲು 2024 ಏನೋ ಇತ್ತು ಟಾರ್ಗೆಟ್, ಇವಾಗ $5 ಟ್ರಿಲಿಯನ್ ಅಷ್ಟು ಎಕಾನಮಿನ ಹೊಂದಬೇಕು ಅಂತ ಭಾರತ ಏನು ಹಾಕ್ಕೊಂಡಿದ್ದೀವಿ, ಅದನ್ನು ರೀಚ್ ಮಾಡಬೇಕು ಅಂತಂದರೆ ಹೆಲ್ದಿ ಸೊಸೈಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಹೆಲ್ದಿ ಸೊಸೈಟಿ ಇದರಲ್ಲಿ ನಾವು ಅಡ್ರೆಸ್ ಮಾಡಬೇಕಾಗಿರೋದು ಕ್ಯಾನ್ಸರ್ ಹಾಗೂ ಡಯಾಬಿಟಿಕ್ ಕಂಡೀಷನ್ಸ್ಗಳು, ಇದಕ್ಕೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್, ಈ ರೀತಿಯಾದಂಥ ಪ್ರೋಗ್ರಾಮನ್ನು ನಾವು ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ ಇಂಡಿವಿಜುವಲ್ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಲೈಫ್ ಸ್ಟೈಲಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಒಂದು ಕನ್ಸಿಡರೇಷನ್ಸ್ ಆಥರ್ ಅವರು ಕೆಲವೊಂದಿಷ್ಟು ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ, ಯಾವ ರೀತಿ ಅಂತ ವರ್ಕ್ ಸ್ಟೈಲನ್ನು ಹೊಂದಿದ್ದೀವಿ, ಸೊ ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ಗಳು ಯಾವ ರೀತಿಯಾಗಿದೆ, ಅರ್ಬನ್ ಪ್ಲಾನಿಂಗ್ಸ್ಗಳು ಎಷ್ಟು ಹೆಲ್ದಿ ಆಗಿದ್ದಾವೆ ಅನ್ನುವಂಥ ಕಂಟೆಕ್ಸ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಡೈಲಿ ಬೇಸಿಸ್ ಮೇಲೆ ಇವಾಗ ಆಥರ್ ಅವರು ಒಂದು 4 ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಏನಂತಂದರೆ ನಾವು ಇವತ್ತು ನಮ್ಮ ಲೈಫ್ ಸ್ಟೈಲ್ ನಡಿನಲ್ಲಿ ನ್ಯಾಚುರಲ್ ಲೈಫ್ ಸ್ಟೈಲನ್ನು ಇಂಟಿಗ್ರೇಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನಾವು ಇಂಟಿಗ್ರೇಟ್ ಮಾಡ್ಕೋಬೇಕಾಗಿರೋದು ನ್ಯಾಚುರಲ್ ಮೂಮೆಂಟ್ ಅಂದರೆ ಡೈಲಿ ಬೇಸಿಸ್ ಮೇಲೆ ನಮ್ಮ ಒಂದು ಹ್ಯಾಬಿಟ್ ಯಾವ ರೀತಿಯಾಗಿರುತ್ತೆ. ಸೊ ಹೆಚ್ಚು ನಾವು ವಾಕ್ ಮಾಡುವಂಥದ್ದಾಗಲಿ ಅಥವಾ ನಮ್ಮ ಫಿಟ್ನೆಸ್ ಮೇಲೆ ಹೆಚ್ಚು ಫೋಕಸನ್ನು ಮಾಡುವಂಥದ್ದಾಗಲಿ, ಎಕ್ಸೆಸಿವ್ ಆಗಿರ್ತಕ್ಕಂಥ ಫ್ಯಾಟನ್ನು ನಾವು ಕನ್ಸ್ಯೂಮ್ ಮಾಡಬಾರ್ದು ಅನ್ನುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಇವಾಗ ನಾವು ಫಾಸ್ಟ್ ಫುಡ್ಡನ್ನು ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ, ಈ ಒಂದು ಫಾಸ್ಟ್ ಫುಡ್ಡನ್ನು ಕನ್ಸ್ಯೂಮ್ ಮಾಡಬಾರ್ದು ಅನ್ನುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಹಾಗೂ ಕಾಂಪ್ರಿಹೆನ್ಸಿವ್ ಆಗಿ ನಾವು ಟೈಮ್ ಟು ಟೈಮ್ ಏನು ಮಾಡಬೇಕು, ಹೆಲ್ತ್ ಚೆಕಪ್ಸ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು ಸಹ ಪ್ರೋಆಕ್ಟಿವ್ ಆಗಿರಬೇಕು ಅನ್ನುವಂಥ ಕನ್ಸಿಡರೇಷನನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ನಾವು ಐಸೋಲೇಷನ್ ಮೋಡನ್ನು ಬಿಟ್ಟು ಆ್ಯಕ್ಟಿವ್ ಆಗಿರಬೇಕು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ಅಥವಾ ಲವ್ಡ್ ಒನ್ ಜೊತೆ, ಕಾಲೀಗ್ಸ್ ಜೊತೆ, ಎಲ್ಲರ ಜೊತೆನೂ ಹ್ಯಾಪಿ ಆಗಿರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಅಥವಾ ಪಾಸಿಟಿವ್ ಅಪ್ರೋಚನ್ನು ಇಲ್ಲಿ ಕನ್ಸಿಡರೇಷನನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ನಡಿನಲ್ಲಿ ನಾವು ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಬರ್ಡನ್ಸ್ ಹೆಚ್ಚಾಗಿದೆ ಅನ್ನುವಂಥ ಡಿಸ್ಕಷನನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪಾಸಿಟಿವ್ ಅಪ್ರೋಚಸನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಪಾಸಿಟಿವ್ ಅಪ್ರೋಚಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ರಿಪೋರ್ಟ್ ಆಗಿರ್ಬೋದು. ಸೊ ಭಾರತನೂ ಸಹ ಹೇಗೆ ಇವತ್ತು ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಳೋದ್ರೊಂದಿಗೆ ಸೊಸೈಟಿನಲ್ಲಿ ವೆಲ್ ಬೀಯಿಂಗನ್ನು ತರಲಿಕ್ಕೆ ಅಥವಾ ನಾವು ಇವಾಗ 2024 ಕಮಿಟ್ಮೆಂಟ್ ಏನಿರುತ್ತೆ ಅಂದರೆ ಹೆಲ್ತ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಕ್ಯಾನ್ಸರ್ ಇನ್ಸಿಡೆನ್ಸ್ಗಳು ಹೆಚ್ಚಾಗ್ತಾ ಇರುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇವುಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡರೇಷನ್. ಈಗ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗ್ತಕ್ಕಂಥ ಬರ್ಡನನ್ನು ನೋಡೋದಾದರೆ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಇವೆಲ್ಲ ಇಲ್ನೆಸ್ ಇರೋದ್ರಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ 2030 ಇಷ್ಟೊತ್ತಿಗೆ ಈ ಒಂದು ಡ್ಯೂರೇಷನ್ ಆ್ಯಕ್ಚುಲಿ 2012 ಹಾಗೂ 2030 ಈ ಒಂದು ಡ್ಯೂರೇಷನ್ ಅಡಿನಲ್ಲಿ ನಮ್ಮ ಒಂದು ಎಕನಾಮಿಕ್ ಲಾಸ್, ಭಾರತದ ಒಂದು ಕಾಸ್ಟ್ ಏನಿರುತ್ತೆ ಅಥವಾ ಈ ಒಂದು ಡಿಸೀಸ್ಗಳ ಬರ್ಡನ್ ಕಾಸ್ಟ್ ಏನಂತಂದರೆ
4.58 ಟ್ರಿಲಿಯನ್. ಇಷ್ಟೊಂದು ಲಾಸನ್ನು ನಾವು ಮಾಡ್ಕೋತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಆರ್ಟಿಕಲ್ ನಡಿನಲ್ಲಿ ಮೇನ್ಸಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತಹ ಫ್ಯೂ ಡೈಮೆನ್ಷನ್ಸನ್ನು ಡೈಲಿ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ರಿಪೋರ್ಟನ್ನು ಅಥವಾ ಇಂಡಿಯಾದಲ್ಲಿ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಬರ್ಡನ್ ಯಾವ ರೀತಿಯಾಗಿದೆ ಅನ್ನುವಂಥ ಕನ್ಸಿಡ್ರೇಷನನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಭಾರತ ಇವತ್ತು $1 ಬಿಲಿಯನ್ ಅಷ್ಟು ಬನಾನವನ್ನು ಎಕ್ಸ್ಪೋರ್ಟ್ ಮಾಡಿದೆ ಅನ್ನುವಂಥದ್ದಾಗಿ ನೆಕ್ಸ್ಟ್ 5 ಇಯರ್ಸಲ್ಲಿ ಎಕ್ಸ್ಪೋರ್ಟ್ ಮಾಡಲಿದೆ ಅನ್ನುವಂಥ ಒಂದು ಪ್ಲ್ಯಾನ್ನ ಹಾಕ್ಕೊಂಡಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಫ್ಯಾಕ್ಟ್ಸ್ ಏನಂತಂದರೆ, ಫಸ್ಟು ಭಾರತ ಇವಾಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಬನಾನಾ ಪ್ರೊಡ್ಯೂಸರ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಭಾರತ ಈ ಒಂದು ಆರ್ಟಿಕಲ್ ತೆಗೆದುಕೊಳ್ಳುವಂಥ ಫ್ಯಾಕ್ಟ್ ಅಂದರೆ ಭಾರತ ಇವತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಬನಾನಾ ಪ್ರೊಡ್ಯೂಸರ್ ಆಗಿದೆ. ಹಾಗೂ ಇಂಡಿಯಾಸ್ ಗ್ಲೋಬಲ್ ಎಕ್ಸ್ಪೋರ್ಟ್ ನಡಿನಲ್ಲಿ 1% ಶೇರನ್ನು ಮಾಡ್ತಾ ಇದೆ. ಸೊ ವರ್ಲ್ಡ್ಸ್ ಪ್ರೊಡಕ್ಷನ್ ಅಡಿನಲ್ಲಿ ಟೋಟಲ್ ಆಗಿ ವರ್ಲ್ಡ್ಸ್ ಪ್ರೊಡಕ್ಷನಲ್ಲಿ 26.56 ಇದರಲ್ಲಿ 26.5% ಗ್ಲೋಬಲ್ ಲೆವೆಲ್ ಪ್ರೊಡಕ್ಷನು. ಇದರಲ್ಲಿ ಭಾರತ 1% ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಥವಾ ಅಷ್ಟೊಂದು ಪ್ರೊಡಕ್ಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ವರ್ಲ್ಡಲ್ಲಿ 26.5 ಪ್ರೊಡಕ್ಷನ್ ಇದೆ, 1% ಭಾರತದ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ, ಇವಾಗ ನಾವು ಬನಾನವನ್ನು ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡಿದ್ವಲ್ಲ, ಇವಾಗ ಶಿಪ್ಮೆಂಟ್ನ ಮುಖಾಂತರ ಮಾಡಿದ್ದೀವಿ ಬನಾನವನ್ನು. ಓಕೆ, ಶಿಪ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಮಾಡಿದ್ದೀವಿ. ಇದರಿಂದ ನಾವು ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಷ್ಟೊತ್ತನೂ ನಾವು ಇಷ್ಟು ದಿನ ಸ್ವಲ್ಪ ನಾವು ಹೆಚ್ಚು ಪ್ಲೇನಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಯಾಕೆಂದರೆ ಸಮ್ಟೈಮ್ಸ್ ಏನಾಗುತ್ತೆ, ವೆಜಿಟೇಬಲ್ಸ್ಗಳು ರೈಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಅದರ ಒಂದು ಕಮೋಡಿಟೀಸ್ಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಶಿಪ್ಪನ್ನು ಯೂಸ್ ಮಾಡಿದ್ದಾರೆ. ಹಾಗಾಗಿ ನಾವು ನ್ಯೂಸ್ನಲ್ಲಿ ಕಾಣ್ಬೋದು. ಇದನ್ನು ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಕನ್ಸಿಡರೇಷನನ್ನು ಮಾಡ್ತಾ ಇದೀವಿ ಅಂತ ನ್ಯೂಸಲ್ಲಿದೆ. ಸೊ ಭಾರತ ಇವತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಗೊತ್ತಿರಬೇಕು. ಸೊ ಇದರ ಒಂದು ಟಾರ್ಗೆಟ್ ಏನಿದೆ, ನೆಕ್ಸ್ಟ್ 5 ಇಯರ್ಸ್ನಲ್ಲಿ $1 ಬಿಲಿಯನ್ ಅಷ್ಟು ಬರೀ ಬನಾನಾ ಎಕ್ಸ್ಪೋರ್ಟಿಂದ ಬರಬೇಕು ಅನ್ನೋಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ. ಜಸ್ಟ್ ಫ್ಯಾಕ್ಚುಯಲ್ ಆಗಿ ಒಂದು ಲೈನರ್ ಆಗಿ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ನಿನ್ನೆ ಕೇಳಿರುವಂತಹ ಕ್ವಶನ್ ಅಡಿನಲ್ಲಿ 3 ಕ್ವಶನ್ಸನ್ನು ನಾವು ಕೇಳಿದ್ವಿ. ಈ 3 ಕ್ವಶನ್ಸ್ ನಡಿನಲ್ಲಿ ಫಸ್ಟ್ 3 ಕ್ವಶನ್ಸನ್ನು ನೀವು ಅಬ್ಸರ್ವ್ ಮಾಡೋದಾದರೆ, ಈ 3 ಕ್ವಶನ್ಸ್ ನಡಿನಲ್ಲಿ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಡೆವಲಪಿಂಗ್ ಕೆಟಗರಿ ನಡಿನಲ್ಲಿ ಅಂಡರ್ ಡೆವಲಪ್ಡ್ ಕಂಡೀಷನ್ಸನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅಗೇನ್ ಅಂಡರ್ ಡೆವಲಪ್ಡ್ ಎಕಾನಮಿ ಯಾವ ರೀತಿಯಾಗಿದೆ, ಇಲ್ಲಿ ಮೊದಲು ಇಂಡಿಯಾ ಅಂಡರ್ ಡೆವಲಪ್ಡ್, ಇದು ತುಂಬ ಹಳೆ ಕ್ವಶನ್. ಇಂಡಿಯಾ ಈಸ್ ಅನ್ ಅಂಡರ್ ಡೆವಲಪ್ಡ್ ಎಕಾನಮಿ ಅಂತ ಹಳೇದು, ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್. ಸೊ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಅಂಡರ್ ಡೆವಲಪ್ಡ್ ಅನ್ನುವಂಥ ಕಂಟೆಕ್ಸ್ಟ್, ಸೊ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಏನಾದರೂ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫಸ್ಟ್ ಇವಾಗ ಅಂಡರ್ ಡೆವಲಪ್ಡ್ ಎಕಾನಮಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ ಇದೆ. ಇಲ್ಲಿ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಇದೆ, ಲೋ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಆಗಿರ್ಬೋದು, ಹಾಗೂ ಲೋ ಡಿಪೆಂಡೆನ್ಸಿ ರೇಷಿಯೋ ಇರುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು, ಅಂಡರ್ ಡೆವಲಪ್ಡ್ ಕಂಟೆಕ್ಸ್ಟ್, ಹಾಗೂ ಲೋ ಡಿಪೆಂಡೆನ್ಸಿ ರೇಷಿಯೋ ಇದೆ, ವರ್ಕ್ ಫೋರ್ಸ್ ಲಾರ್ಜ್ಲಿ ಇನ್ ಟರ್ಷರಿ ಸೆಕ್ಟರ್. ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು, ಲಾರ್ಜರ್ ಸರ್ವಿಸ್ ಸೆಕ್ಟರಿಂದ ನಾವು ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ತೀವಿ. ಸೊ ಈ ಆಪ್ಷನ್ ನಿಮಗೆ ರಾಂಗ್ ಆಗುತ್ತೆ. ಲೋ ಡಿಪೆಂಡೆನ್ಸಿ ರೇಷಿಯೋ ಅಂತಂದರೆ ಇವಾಗ ವರ್ಕಿಂಗ್ ಏಜ್ ಪಾಪ್ಯುಲೇಷನು ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಲೋ ಡಿಪೆಂಡೆನ್ಸಿ ಕಮ್ಮಿ ಇದೆ. ಸೊ ವರ್ಕ್ ಫೋರ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ವರ್ಕ್ ಫೋರ್ಸ್ ಜಾಸ್ತಿ ಇದೆ. ಸೊ ವರ್ಕ್ ಫೋರ್ಸ್ ಜಾಸ್ತಿ ಇದೆ ಅಂದರೆ ಏನರ್ಥ, ನಮಗಿದು ಡೆವಲಪ್ಡ್ ನೇಷನ್ಸ್ ನಡಿನಲ್ಲಿ ಕಾಣ್ತೀವಿ ಈ ರೀತಿ ಅಂತ ಕಂಟೆಕ್ಸ್ಟನ್ನು. ಸೊ ಹಾಗಾಗಿ ಡಿಪೆಂಡೆನ್ಸಿ ರೇಷಿಯೋನ ಆಧಾರದ ಮೇಲೆ ನೋಡೋದಾದ್ರೆ ಈ ಒಂದು ಆಪ್ಷನ್ ಸಹ ರಾಂಗ್ ಆಗುತ್ತೆ. ಅಂಡರ್ ಡೆವಲಪ್ಡ್ ನಡಿನಲ್ಲಿ ಎಸ್, ಲೋ ಪರ್ ಕ್ಯಾಪಿಟಾ ಇನ್ಕಮ್ ಹೌದು ನಿಜ. ಇನ್ನು ಲೋ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ನಿಜ. ಇವೆರಡೂ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗುತ್ತೆ. ಸೊ ಆಪ್ಷನ್ ಎ. ಈ ಒಂದು ಕ್ವಶನ್ ಕ್ಲಿಯರ್ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನಲ್ಲಿ ಇಂಡಿಯಾ ಈಸ್ ಅಂಡರ್ ಡೆವಲಪ್ಡ್ ಎಕಾನಮಿ ಅಂತ ಕೇಳ್ತಾ ಇದ್ದಾರೆ. ಅಂಡರ್ ಡೆವಲಪ್ಡ್ ಅಂದರೆ ಅಗೇನ್ ನಾವು ಇಲ್ಲಿ ನೋಡಬೇಕಾಗಿರೋದು ಏನಂತಂದರೆ ಇನ್ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ಇಲ್ಲಿ ಎಲ್ಲರಿಗೂ ಸರಿಯಾಗಿ ಇನ್ಕಮ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕಾಣ್ಬೋದು. ಅಂದರೆ ರಿಚ್ ಆ್ಯಂಡ್ ಪುವರ್ ಡಿಸ್ಪ್ಯಾರಿಟಿ ಹೆಚ್ಚಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಎಸ್, ಹೈ ಡಿಪೆಂಡೆನ್ಸಿ ರೇಷಿಯೋ ಇದೆ. ಸೊ ಅಂಡರ್ ಡೆವಲಪ್ ನಡಿನಲ್ಲಿ ಎಸ್ ಹೈ ಡಿಪೆಂಡೆನ್ಸಿ ರೇಷಿಯೋ ಇರುತ್ತೆ. ಅಂಡರ್ ಡೆವಲಪ್ ನಡಿನಲ್ಲಿ ಹೈ ಡಿಪೆಂಡೆನ್ಸಿ ರೇಷಿಯೋ ಇರುತ್ತೆ. ಓಕೆ, ಯಾಕೆಂದರೆ ನೋಡಿ ಲೋ ಡಿಪೆಂಡೆನ್ಸಿ ರೇಷಿಯೋ ಇರೋದನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆಂದರೆ ಇದು ಲೋ ಡಿಪೆಂಡೆನ್ಸಿ ರೇಷಿಯೋ ಡೆವಲಪ್ಡ್ ನೇಷನ್ಸ್ನಲ್ಲಿ ಇರುವಂಥದ್ದನ್ನು ಕಾಣ್ತೀವಿ ಜನರಲಿ. ಹೈ ಡಿಪೆಂಡೆನ್ಸಿ ರೇಷಿಯೋ ಅಂಡರ್ ಡೆವಲಪ್ ನಡಿನಲ್ಲಿ ಇರುತ್ತೆ. ಇಲ್ಲಿ ಸ್ಟೇಟ್ಮೆಂಟನ್ನು ಇಲ್ಲಿ ಮತ್ತೆ ಚೇಂಜ್ ಮಾಡಿದ್ದಾರೆ. ಇವೆಲ್ಲ ಸ್ಟೇಟ್ ಎಕ್ಸಾಮಿನೇಷನಲ್ಲಿ ಕೇಳಿರೋಂಥ ಕ್ವಶನ್ಸ್ಗಳೇ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ, ಸ್ಲೋವರ್ ರೇಟ್ ಆಫ್ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್ ಅಂತ ಇರ್ಬೋದು. ಓಕೆ, ಸ್ಲೋವರ್ ರೇಟ್ ಆಫ್ ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್, ಚೇಂಜ್ ಇನ್ ದ ಬ್ಯಾಂಕಿಂಗ್ ಆ್ಯಂಡ್ ದ ಫೈನಾನ್ಷಿಯಲ್ ಸೆಕ್ಟರ್. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಚೇಂಜ್ ಆದರೆ ಏನು ಡಿಫ್ರೆನ್ಸನ್ನು ಇಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ.
ಇಂಡಿಯಾ ಅಂಡರ್ ಡೆವಲಪ್ಡ್ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ ಇವೆರಡೂ ಸ್ಟೇಟ್ಮೆಂಟ್ಸ್ಗಳು ಆ್ಯಕ್ಚುಲಿ ರಾಂಗ್ ಆಗುತ್ತೆ. ಸ್ಲೋವರ್ ರೇಟ್ ಇನ್ ದ ಇನ್ಕ್ರೀಸ್ ಆಫ್ ನ್ಯಾಷನಲ್ ಇನ್ಕಮ್, ಇದು ಕಂಟೆಕ್ಸ್ಟನ್ನು ನಾವು ಇಲ್ಲಿ ಕನ್ಸಿಡರ್, ಅಂದರೆ ಈ ಪ್ಯಾರಾಮೀಟರ್ಸನ್ನು ನಾವು ನೋಡೋದಿಲ್ಲ. ನ್ಯಾಷನಲ್ ಇನ್ಕಮ್ನ ಆಧಾರದ ಮೇಲೆ ಅಥವಾ ಸ್ಲೋ ರೇಟನ್ನ ಕನ್ಸಿಡರೇಷನ್ ಆಧಾರದ ಮೇಲೆ ಒಂದು ಗ್ರೋತನ್ನು ಇಮಿಡಿಯೇಟಾಗಿ ನಾವು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ 1 and 2 ಇವೆರಡೂ ಆಪ್ಷನ್ಸ್ಗಳೇನಾಗುತ್ತೆ ಅಂಡರ್ ಡೆವಲಪ್ಡ್ ಎಕಾನಮಿನ ಎಕ್ಸ್ಪ್ಲನೇಷನ್ನಲ್ಲೇ ಕೊಡುತ್ತೆ. ಸೊ ಹಾಗಾಗಿ ನನ್ ಆಫ್ ದಿ ಅಬೋ ಆಪ್ಷನ್ ಏನಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ. ಸೊ ಇವೆರಡು ಸ್ಟೇಟ್ಮೆಂಟ್ಸ್ಗಳೇನಾಗುತ್ತಲ್ಲ ರಾಂಗ್ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಚೇಂಜ್ ಆದರೆ ಡೆವಲಪಿಂಗಲ್ಲೇ ಬರ್ಬೋದು ಅಥವಾ ಡೆವಲಪ್ಡಲ್ಲೂ ಬರ್ಬೋದು. ಅಥವಾ ಇಲ್ಲಿ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅದನ್ನು ನಾವೇನು ಮಾಡ್ಬೋದು, ಡೆವಲಪಿಂಗ್ ನಡಿನಲ್ಲೂ ಸಹ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಆಪ್ಷನ್ ಇ ಏನಿದೆಯಲ್ಲ ಇದು ಕರೆಕ್ಟ್ ಆಗುತ್ತೆ. ನನ್ ಆಫ್ ದಿ ಅಬೋ 1 and 2 ಇರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಕ್ವಶನ್ ಅಡಿನಲ್ಲಿ ಡೆವಲಪ್ಡ್ ಕ್ಯಾಟಗರಿ ನಡಿನಲ್ಲಿ ಡೆವಲಪ್ಡ್ ಕ್ಯಾಟಗರಿ ನಡಿನಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಏನಂತಂದರೆ, ಇವಾಗ ಆಕ್ಯುಪೇಷನ್ ಈಸ್, ಇದನ್ನು ಸಹ 1 ಮಿನಿಟ್, 3 ಕ್ವಶನ್ಸ್ ತುಂಬ ಆಗ್ಬಿಡುತ್ತೆ. ಸಾರಿ, ಕಾಣಿಸುತ್ತಲ್ಲ, ಓಕೆ. ಹಾಂ, ಇದು ಡೆವಲಪಿಂಗ್ ಕ್ಯಾಟಗರಿ ನಡಿನಲ್ಲಿ ಡೆವಲಪಿಂಗ್ ಅಂತ ಯಾವ ರೀತಿಯಾಗ ಅಲ್ಲಿ ನಾವು ಎರಡೂ ಅಂಡರ್ ಡೆವಲಪ್ಡ್ ನೋಡಿದ್ದೀವಿ. ಇಲ್ಲಿ ಡೆವಲಪಿಂಗ್ ನಡಿನಲ್ಲಿ ಅಗ್ರಿಕಲ್ಚರ್ನ ನಾವು ಮೇನ್ ಆಕ್ಯುಪೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇಲ್ಲಿದೆ, ಪುವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್ ಹಾಗೂ ಹೈ ಪರ್ ಕ್ಯಾಪಿಟಾ ಇಂಟೇಕ್ ಇನ್ ದ ಪ್ರೋಟೀನ್ ಅಂತ. ಈ ಪ್ಯಾರಾಮೀಟರ್ ಇದೆಯಲ್ಲ, ಹೈ ಪರ್ ಕ್ಯಾಪಿಟಾ ಇಂಟೇಕ್ ಆಫ್ ಪ್ರೋಟೀನ್, ಇದನ್ನು ಕ್ಯಾಲ್ಕುಲೇಷನ್ ಎಲ್ಲಿಯೂ ಮಾಡೋದಿಲ್ಲ ನಾವು, ಪ್ಯಾರಾಮೀಟರ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಇಲ್ಲಿ ಜನರಲ್ ಏನಾಗುತ್ತೆ ಅಂದರೆ ಡೆವಲಪಿಂಗ್ ನೇಷನ್ಸ್, ಇವಾಗ ಭಾರತದ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ನೋಡಿದರೆ ನಾವು ಅಗ್ರಿಕಲ್ಚರ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿನ ತೋರಿಸ್ತಾ ಇದ್ದೀವಿ, ರೈಟ್. ಮತ್ತು ನಾವು ಜಾಸ್ತಿ ಸರ್ತಿ ಭಾರತ ಡೆವಲಪಿಂಗ್ ನೇಷನ್ಸ್ ಅಂತ ಹೇಳ್ತಾ ಇರ್ತೀವಿ, ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ಗ್ರೋತನ್ನು ಕಾಣ್ತಾ ಇದ್ದೀವಿ. ಸೊ ಜನರಲಿ ನಿಮಗೆ ಒಂದು ಅವೇರ್ನೆಸ್ ಇದ್ದರೆ ಅದರ ಆಧಾರದ ಮೇಲೆ ಈ ಎರಡು ಆಪ್ಷನ್ಸ್ಗಳು, ಇವಾಗ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ನ ನಾವು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನೋಡ್ತೀವಿ. 5 ಜನ ಮಾಡಬೇಕಾಗಿರೋ ವರ್ಕನ್ನು ಇವತ್ತು ಮನೇಲಿ ಇರೋವಂಥ ಎಲ್ಲ 10 ಜನ ಮಾಡ್ತಾ ಇದ್ರೆ ಅದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೆಯುವಂಥದ್ದು. ಸೊ ಜನರಲಿ 10 ಜನ ಎಂಪ್ಲಾಯ್ ಆಗಿರೋ ಅಂತ ತೋರಿಸ್ತಾರೆ, ಆ ಕೆಲಸ ಪರ್ಟಿಕ್ಯುಲರ್ ವರ್ಕನ್ನು ಮಾಡಲಿಕ್ಕೆ 5 ಜನ ಆದರೆ ಸಾಕಾಗಿರ್ತದೆ. ಈ ಒಂದು ಕಂಟೆಕ್ಸ್ನ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಪುವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್, ಎಸ್ ಇರ್ಬೋದು ಡೆವಲಪಿಂಗ್ ನೇಷನ್ಸ್ನಲ್ಲಿ ಮತ್ತು ಅಂಡರ್ ಡೆವಲಪ್ ನೇಷನ್ಸಲ್ಲಿ ಪುವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್ ಇರುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಲಾಸ್ಟ್ ಆಪ್ಷನ್ ಇರುತ್ತಲ್ಲ ಇದೊಂದು ಮಾತ್ರ ಇಲ್ಲಿ ರಾಂಗ್ ಆಗುತ್ತೆ, 4th ಆಪ್ಷನ್ ರಾಂಗ್ ಆಗುತ್ತೆ. ಹಾಗಾಗಿ ಡಿ ರೈಟ್ ಆಗುತ್ತೆ. ಸೊ ಇದರ ಆಧಾರದ ಮೇಲೆ ನೀವು ಈ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಸ್ವಲ್ಪ ಬೇಸಿಕ್ನ ತಿಳ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇವತ್ತಿನ ಕ್ವಶನ್ ಅನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಡೆವಲಪಿಂಗ್ ಎಕಾನಮಿ ಅಂತ ಅಂದಾಗ, ಡೆವಲಪಿಂಗ್ ಅನ್ನೋವಂಥ ಒಂದು ಕಂಟೆಕ್ಸ್ನ ನೋಡಿದಾಗ ಯಾವ ಫೀಚರ್ಸ್ಗಳನ್ನು ನಾವು ಇಲ್ಲಿ ನೋಡ್ತೀವಿ ಅಂತ ಜನರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಲೋ ಪರ್ ಕ್ಯಾಪಿಟಾ ಇನ್ಕಮ್ ಇರುತ್ತೆ. ಇವಾಗ ತಾನೇ ನಾವು ನೋಡಿದ್ವಿ ಲೋ ಪರ್ ಕ್ಯಾಪಿಟಾ ಇನ್ಕಮ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇದು ಡೆವಲಪಿಂಗ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅಗ್ರಿಕಲ್ಚರ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ನೇಷನ್ ತೋರಿಸುತ್ತೆ. ಎಕ್ಸೆಸಿವ್ ಆಗಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿಯನ್ನು ಅಥವಾ ಮೇನ್ ಆಕ್ಯುಪೇಷನ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದರೊಂದಿಗೆ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ, ಸಮ್ಟೈಮ್ಸ್ ಓವರ್ ಪಾಪ್ಯುಲೇಷನ್ ಇರುತ್ತೆ. ಭಾರತದ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಹಾಗೂ ಅನ್ಎಂಪ್ಲಾಯ್ಮೆಂಟ್ ಕ್ರೋನಿಕ್ ಕಂಡೀಷನ್ ಇರುತ್ತೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಮತ್ತು ನಾರ್ಮಲ್ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನು ಕ್ರೋನಿಕ್ ಇರುವಂಥದ್ದಾಗಲಿ, ಮತ್ತು ಕ್ಯಾಪಿಟಲ್ ಫಾರ್ಮೇಷನ್ ಇದೆಯಲ್ಲ ಪುವರ್ ರೇಟಲ್ಲಿ ಇರುವಂಥದ್ದು. ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಜನರಲಿ ಲೋ ಲೆವೆಲ್ ಟೆಕ್ನಾಲಜಿಯನ್ನು ನಾವು ಕಾಣ್ತಾ ಇದ್ದೀವಿ. ಪುವರ್ ಕ್ವಾಲಿಟಿ ಆಫ್ ಹ್ಯೂಮನ್ ಕ್ಯಾಪಿಟಲ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ಗೂ ಸಹ ಕೆಲವೊಂದಿಷ್ಟು ಅಡೆತಡೆಗಳು ಅಥವಾ ಇನ್ಫ್ರಾಸ್ಟ್ರಕ್ಚರು ಸಹ ಎಲ್ಲ ಸೆಕ್ಟರಲ್ಲಿ ಇಲ್ಲದೇ ಇರುವಂಥ ಕಂಡೀಷನ್ ಆಗಿರ್ಬೋದು. ಪವರ್ಟಿ ಮತ್ತು ಇನ್ಇಕ್ವಾಲಿಟಿ ಹೆಚ್ಚಾಗಿರುವಂಥದ್ದಾಗಲಿ, ಲೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಮಾರ್ಕೆಟ್ ಇಂಪರ್ಫೆಕ್ಷನ್ ಮತ್ತು ಲೋ ಲೆವೆಲ್ ಆಫ್ ಲಿವಿಂಗ್ ಆ್ಯಂಡ್ ಎವರೇಜ್ ಇಂಡಿಯನ್ ಎಕ್ಸೆಟ್ರಾ ಅನ್ನುವಂಥ ಕೊಟ್ಟಿದ್ದಾರೆ. ದ ಲೋ ಲೆವೆಲ್ ಆಫ್ ಲಿವಿಂಗ್ ಆ್ಯಂಡ್ ಎವರೇಜ್ ಇಂಡಿಯನ್ ಅಂತ. ಸೊ ಇಲ್ಲಿ ಲಿವಿಂಗ್ ಸ್ಟೈಲು ಸಹ ಕಡಿಮೆ ಇರುತ್ತೆ, ಅಂದರೆ ಜನರಲಿ ಲೈವ್ಲಿಹುಡ್ಗೆ ಸಂಬಂಧಪಟ್ಟಂತೆ ಒಂದು ಕಂಟೆಕ್ಸ್ಟ್ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಪ್ಯಾರಾಮೀಟರ್ಸ್ನ ಆಧಾರದ ಮೇಲೆ ಡೆವಲಪಿಂಗ್ ನೇಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೇನ್ಸಲ್ಲಿಯೂ ಸಹ ಆನ್ಸರ್ ಬರೆಯುವಾಗ ಈ ರೀತಿಯಂಥ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಸೊ ಎಕ್ಸ್ಪ್ಲನೇಷನ್ ಮಾಡೋ ಡಿಪೆಂಡ್, ಅದು ಯಾವ ರೀತಿ ಅಂತ ಕ್ವಶನ್ಸನ್ನು ಕೇಳ್ತಾರೆ ಅದರ ಆದ ಮೇಲೆ ಎಕ್ಸ್ಪ್ಲನೇಷನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಇವತ್ತಿನ ಒಂದು ಕ್ವಶನನ್ನು ನೋಡೋದಾದರೆ, ನಾನ್ ಎಕನಾಮಿಕ್ ಎಲಿಮೆಂಟ್ ಇನ್ ಗ್ರೋತ್ ಆಫ್ ಕಂಟ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ನಾನ್ ಎಕನಾಮಿಕ್ ಎಲಿಮೆಂಟ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ, ಎಕನಾಮಿಕ್ ಎಲಿಮೆಂಟ್ ಹಾಗೂ ನಾನ್ ಎಕನಾಮಿಕ್ ಎಲಿಮೆಂಟ್ನ ಒಂದು ಕ್ಲಾರಿಟಿ, ಎಕನಾಮಿಕ್ ಕಂಟೆಕ್ಸ್ಟನ್ನು ಅಥವಾ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅಂತ. ಇಲ್ಲಿ ಇರುವಂಥ ಆಪ್ಷನ್ಸ್ಗಳು ಸೋಷಿಯಲ್ ಬಿಹೇವಿಯರ್, ನ್ಯಾಚುರಲ್ ರಿಸೋರ್ಸಸ್, ಎನರ್ಜಿ ರಿಸೋರ್ಸಸ್, ಕ್ಯಾಪಿಟಲ್ ರಿಸೋರ್ಸಸ್. ಈ 4 ಪಾಯಿಂಟ್ಸ್ಗಳಲ್ಲಿ ಯಾವುದು ಎಕನಾಮಿಕ್ ಎಲಿಮೆಂಟ್ ಇದೆ, ಯಾವುದು ನಾನ್ ಎಕನಾಮಿಕ್ ಎಲಿಮೆಂಟ್ ಇದೆ ಅಂತ ಕೇಳಿದ್ದಾರೆ. ನಾನ್ ಎಕನಾಮಿಕ್ ಎಲಿಮೆಂಟ್ ಯಾವುದಿದೆ ಅನ್ನೋದನ್ನು
ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇವತ್ತು ಡಿಸ್ಕಸ್ ಮಾಡಿರೋದು 4 ಆರ್ಟಿಕಲ್ಸ್ಗಳಿದೆ. ಈ 4 ಆರ್ಟಿಕಲ್ಸು ನಿಮಗೆ ಜನರಲಿ 3 ಆರ್ಟಿಕಲ್ಸ್ ಏನಿದಾವಲ್ಲ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ. ಜನರಲ್ ಆಗಿ ಡೈಮೆನ್ಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸ್ಕೊಡಿ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಟಾಪಿಕನ್ನು ಡಿಸ್ಕಷನ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಮ್ಗೆ ತಿಳಿಸ್ಕೊಟ್ರೆ ನಾವು ನೆಕ್ಸ್ಟ್ ಡೇ ಅದನ್ನು ಅಥವಾ ಅದರ ನೆಕ್ಸ್ಟ್ ಡೇ ನಿಮಗೆ ಈ ಒಂದು ನ್ಯೂಸ್ ಅನಾಲಿಸಿಸಲ್ಲೇ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿನ ಆರ್ಟಿಕಲ್ಲು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.